ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಏನಪ್ಪ ಅಂದರೆ, ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜಯಂತಿ. 31/5/2025 ದೇಶಾದ್ಯಂತ ರಾಷ್ಟ್ರಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಅವಳ ಆದರ್ಶ ಗುಣಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವಿದು. ಸಾಮಾನ್ಯವಾಗಿ ಜಯಂತಿಯನ್ನು ನಾವು ಯಾರ್ಯಾರಿಗೆ ಆಚರಿಸ್ತೀವಿ? ದೀನರು, ಶೋಷಿತರು, ತುಳಿತಕ್ಕೆ ಒಳಗಾದವರನ್ನು ಉದ್ಧರಿಸಿ ಸಮಾಜ ನಿರ್ಮಾಣ ಮಾಡಲು ಶ್ರಮಿಸಿದಂತಹ ಬುದ್ಧ, ಬಸವಣ್ಣನವರು, ಗಾಂಧೀಜಿ, ಅಂಬೇಡ್ಕರ್ ಇಂಥವರ ಸಾಲಿನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ. ಇದು ನಿಜಕ್ಕೂ ನಮ್ಮ ಮಹಿಳಾ ಲೋಕಕ್ಕೆ ಸಂದ ಒಂದು ಗೌರವ ಅಂತ ನಾನಾದರೂ ಭಾವಿಸ್ತೀನಿ. ಬಸವಣ್ಣನವರು ಶಿವೈಕ್ಯರಾದ ನಂತರ ಅವರನ್ನು ಕುರಿತು ಹರಿಹರ ಬಸವರಾಜ ದೇವರಗಳೇ ಬರೀತಾನೆ, ಭೀಮಕವಿ ಬಸವಪುರಾಣವನ್ನು ಬರೀತಾನೆ. ಅದೇ ರೀತಿ ಅಹಲ್ಯಾಬಾಯಿಗಳ ಹೋಳ್ಕರ್ ಅವರ ಕಾಲಾನಂತರ ಅವರನ್ನು ಕುರಿತು ಪುಣ್ಯಶ್ಲೋಕ ಅಹಲ್ಯ ಚರಿತಂ ಅಂತಕ್ಕಂತಹ ಕೃತಿಯನ್ನು ಹೀರಾಲಾಲ ಶರ್ಮರು ಬರೀತಾರೆ. ಶ್ರೀಮದ್ ಅಹಲ್ಯಾಚರಿತಂ ಕೃತಿಯನ್ನು ಸಖಾರಾಮ ಶಾಸ್ತ್ರಿಗಳು ಬರೀತಾರೆ. ಅಹಲ್ಯ ಸ್ಮರಣಿಕಾ ಅಂತ ಕೃತಿಯನ್ನು ದೀಕ್ಷಿತರು ಬರೀತಾರೆ. ನೋಡಿ, ಎಲ್ಲ ಪಂಡಿತರಿಗೆ, ಪಾಮರರಿಗೆ ಎಲ್ಲರಿಗೂ ಬೇಕಾದಂತಹ ರಾಣಿಯಾಗಿದ್ಲು. ಎಲ್ಲರಿಂದ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವಳು ಇವಳು ಅಂತಕ್ಕಂತಹ ಹೊಗಳಿಕೆಗೆ ಪಾತ್ರಳಾಗಿದ್ಲು. ಅಂತಹ ಅಮೂಲ್ಯ ವ್ಯಕ್ತಿತ್ವವನ್ನು ಉಳ್ಳಂಥವಳು ಅಹಲ್ಯಾಬಾಯಿಯಾಗಿದ್ಲು. ಅಹಲ್ಯಾಬಾಯಿಯ ಬಾಲ್ಯದಲ್ಲಿ ಬಹಳ ಶೂರಳಾಗಿದ್ಲು, ವೀರಳಾಗಿದ್ದರು, ಬುದ್ಧಿವಂತೆಯಾಗಿದ್ಲು, ಶಿವಭಕ್ತಿಯಾಗಿದ್ಲು. ಇಂತಹ ಅಹಲ್ಯಾಬಾಯಿಯನ್ನು ಮಾವ ಮಲ್ಹಾರ್ರಾವ್ ಹೋಳ್ಕರ್ ಅವರು ಗುರುತಿಸ್ತಾರೆ. ತನ್ನ ಏಕೈಕ ಪುತ್ರ ಖಂಡೇರಾಯನಿಗೆ ಮದುವೆ ಮಾಡಿ ಅವಳನ್ನು ತನ್ನ ಸೊಸೆಯನ್ನಾಗಿ ಮನೆ ತುಂಬಿಸ್ಕೊಳ್ತಾರೆ. ಅಹಲ್ಯಾಬಾಯಿಗೆ ಕೇವಲ 8 ವರ್ಷ, ಖಂಡೇರಾಯನಿಗೆ 13 ವರ್ಷ. ಆದರೆ ಮಾವ ಮಲ್ಹಾರರಾವು ಇಂತಹ ಬುದ್ಧಿವಂತಳಾದಂತಹ ಅಹಲ್ಯೆಯನ್ನು ವಿದ್ಯಾವಂತಳನ್ನಾಗಿ ಮಾಡಬೇಕು ಅಂತ ಹೇಳಿ ಆ ಪುಟ್ಟ 8 ವರ್ಷದ ಮಗುವನ್ನು ಅರಮನೆಗೆ ಕರ್ಕೊಂಬಂದು ಅವಳಿಗೆ ಸಕಲ ಶಾಸ್ತ್ರಗಳನ್ನು ಕಲಿಸ್ತಾನೆ. ಅರಮನೆಯಲ್ಲಿಯೇ ಅವ್ರ ಪಂಡಿತರನ್ನು ಕರೆಸಿ ಅವಳಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ. ಹಾಗೆಯೇ ಮುಂದೆ ಈ ಮಾಳ್ವಾ ಸಾಮ್ರಾಜ್ಯವನ್ನು ನೋಡ್ಕೊಳ್ತಕ್ಕಂಥವಳು, ವಾರಸುದಾರಳಾಗ್ತಕ್ಕಂತಹ ಗುಣ ಇವಳಲ್ಲಿದೆ ಅಂತ ತಿಳಿದು ಅವಳಿಗೆ ಶಸ್ತ್ರ, ಶಾಸ್ತ್ರ ಮತ್ತು ಶಸ್ತ್ರವಿದ್ಯೆಗಳಲ್ಲಿ ಕುದುರೆ ಸವಾರಿ, ಕತ್ತಿ ವರಸೆ ಈ ಎಲ್ಲ ವಿದ್ಯೆಗಳನ್ನು ಅವಳಿಗೆ ಕಲಿಸ್ತಾನೆ. ಹೀಗಾಗಿ ಅಹಲ್ಯಾಬಾಯಿಗೆ ತನ್ನ ಮಾವನ ಮನೆಯಲ್ಲಿ ಒಳ್ಳೆಯ ಶಿಕ್ಷಣ ದೊರೆಯುತ್ತೆ. ಆ ಮಾವ ಮಲ್ಹಾರ್ರಾವ್ ಅನ್ನೋ ಅವರನ್ನು ಕೂಡ ನಾವು ಪರಿಚಯ ಮಾಡ್ಕೊಳ್ಳೋದು ತುಂಬ ಸೂಕ್ತ. ಏಕೆಂದರೆ ಮಾಳ್ವಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನೇ ಮಲ್ಹಾರ್ರಾವ್. ಮಲ್ಹಾರ್ರಾವ್ ಮೊದಲು ಕುರಿ ಕಾಯ್ತಾ ಇದ್ದಿದ್ದು. ತನ್ನ ಮಾವ ಭೋಜನ ಮನೆಗೆ ತಂದೆಯನ್ನು ಕಳ್ಕೊಂಡು ಬರ್ತಾನೆ. ಭೋಜ ಒಂದು ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಹೀಗಾಗಿ ಇವನನ್ನು ಕರ್ಕೊಂಬಂದು ಕುರಿ ಕಾಯಕ್ಕೆ ಕಳಿಸ್ತಾ ಇರ್ತಾನೆ. ಅನಂತರ ಅವನಿಗೂ ಕೂಡ ಕುದುರೆ ಸವಾರಿ, ಕತ್ತಿ ವರಸೆ, ಮಲ್ಲಯುದ್ಧ ಇಂಥದ್ದನ್ನೆಲ್ಲ ಅವನಿಗೆ ಶೌರ್ಯ ಸಾಹಸದ ವಿದ್ಯೆಯನ್ನೆಲ್ಲ ಕಲಿಸ್ತಾನೆ. ಕೊನೆಗೆ ತನ್ನ ಮಗಳನ್ನು ಕೊಟ್ಟು, ಗೌತಮಾಬಾಯಿ ಅಂತಕ್ಕಂಥ ಮಗಳನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿಕೊಳ್ತಾನೆ. ಹೀಗಾಗಿ ಅಳಿಯನನ್ನು ಇವನು ಕಾಲಾಳಾಗಿ ಸೈನ್ಯಕ್ಕೆ ಸೇರಿಸ್ತಾನೆ. ಶೂರನಾದಂತಹ ಮಲ್ಹಾರ್ರಾವು ಕೆಲವು ದಿನಗಳಲ್ಲೇ ಅಶ್ವದಳಕ್ಕೆ ಅಧಿಪತಿಯಾಗ್ತಾನೆ. ಅನಂತರ ಸೇನಾಧಿಪತಿಯೂ ಕೂಡ ಆಗ್ತಾನೆ. ಆಗ ರಾಜಕೀಯ ಸ್ಥಿತ್ಯಂತರ ಯಾವ ರೀತಿ ಇತ್ತು ಅಂದರೆ, ಮೊಘಲರ ಆಳ್ವಿಕೆಯ ಕೊನೆಯ ಕಾಲ. ಔರಂಗಜೇಬನ ಮರಣ ಆಗಿತ್ತು, ಮೊಘಲರ ಅವನತಿಯಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಎಲ್ಲ ಮೊಘಲರ ಆಳ್ವಿಕೆಯಲ್ಲಿತ್ತು. ಎಲ್ಲ ಕಡೆ ಮುಸಲ್ಮಾನರ ಅಧಿಪತ್ಯ ಇತ್ತು. ಹೀಗಾಗಿ ಆ ಭೋಂಸ್ಲೆ ವಂಶದ ಶಿವಾಜಿ ಮಹಾರಾಜನ ಮೊಮ್ಮಗ ಶಾಹುರಾಜ
ಅಷ್ಟೊಂದು ವೀರನಾಗಿರಲಿಲ್ಲ. ಹೀಗಾಗಿ ಅವನ ಮಂತ್ರಿಗಳು ಪೇಶ್ವೆಯರು, ಅವರು ವೀರರಾಗಿದ್ದರು. ಪೇಶ್ವೆಯರಿಗೆ ಈ ಹಿಂದೂ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು, ಒಂದು ನಿರ್ಧಾರವನ್ನು ಅವರಿಗೆ ಬಿಟ್ಟಿದ್ದ. ಹೀಗಾಗಿ ಪೇಶ್ವೆಯರು ಎಲ್ಲ ಕಡೆ ಯುದ್ಧ ಮಾಡಿ ಹಿಂದೂ ರಾಜ್ಯವನ್ನೆಲ್ಲ ವಶಪಡಿಸ್ಕೊಳ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಆ ಪೇಶ್ವೆಯರ ಒಂದು ಸೈನ್ಯದಲ್ಲಿ ಇವನು ಸೇನಾಧಿಪತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 65 ಯುದ್ಧಗಳಲ್ಲಿ ಭಾಗವಹಿಸ್ತಾನೆ ಮಲ್ಹಾರರಾವು. 57 ಯುದ್ಧಗಳಲ್ಲಿ ಜಯಿಸ್ತಾನಂತೆ. ಇವನ ಶೌರ್ಯ ಸಾಹಸ ಎಲ್ಲ ಕಂಡಂತಹ ಪೇಶ್ವೆಯರು ಶಾಹು ಮಹಾರಾಜನಿಗೆ ಹೇಳಿ ಇವನಿಗೆ ಒಂದು ಪ್ರಾಂತ್ಯವನ್ನು ನೋಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಇವನನ್ನು ಸುಬೇದಾರನನ್ನಾಗಿ ಮಾಡ್ತಾರೆ. ಆಗ ಎಲ್ಲ ಭೋಂಸ್ಲೆ, ಪವಾರು, ಸಿಂಧ್ಯಾ, ಗಾಯಕ್ವಾಡ್ ಮತ್ತು ಈ ಹೋಳ್ಕರ್ 5 ಜನಕ್ಕೆ ಒಂದು ಪ್ರಾಂತ್ಯಗಳನ್ನು ಬಿಟ್ಟುಕೊಟ್ಬಿಡ್ತಾರೆ. ಹೀಗಾಗಿ ಮಲ್ಹಾರರಾವು ಅಜಾಪತಿಯಾಗಿದ್ದವನು ಪ್ರಜಾಪತಿಯಾಗ್ತಾನೆ. ಅಜಾಪತಿ ಅಂದರೆ ಕುರಿ ಕಾಯ್ತಿದ್ದಂಥವನು ಪ್ರಜೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ರಾಜನಾಗ್ತಕ್ಕಂಥ ಜವಾಬ್ದಾರಿ ಪಡಿತಾನೆ. ಇವನು ರಾಜ್ಯಭಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವನೇ ಇಂದೋರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಇಂದೋರಲ್ಲಿ 6 ಅಂತಸ್ತಿನ ಅರಮನೆಯನ್ನು ಕಟ್ಟಿಸ್ತಾನೆ. ತನ್ನದೇ ಆದಂಥ ಲಾಂಛನವನ್ನು ಕೂಡ ಅವನಿಟ್ಕೊಳ್ತಾನೆ. ಆ ಲಾಂಛನದಲ್ಲಿ ಏನು ಬರೆಸ್ತಾನೆ? ಪ್ರಯೋಮೇಶೋ ಲಭ್ಯ ಶ್ರೀಕರ್ತು ಪ್ರಾರಬ್ಧಾತ್. ಯಾರು ಪ್ರಯತ್ನ ಪಡ್ತಾರೋ ಅವರಿಗೆ ಯಶಸ್ಸು ಸಿದ್ಧಿಸುತ್ತದೆ ಅನ್ನೋದು ಅವನ ಧ್ಯೇಯವಾಕ್ಯ. ಹೀಗಾಗಿ ಪ್ರಯತ್ನಪಟ್ಟೆ ಅವನು ಯಶಸ್ಸು ಪಡೆದಿದ್ದು. ಅಂತಹ ಒಂದು ವಾಕ್ಯವನ್ನು ತನ್ನ ಲಾಂಛನದಲ್ಲಿ ಹಾಕಿಸಿರ್ತಾನೆ. ಅಂಥ ರಾಜನ ಅವನು ಅಹಲ್ಯಾಬಾಯಿಯನ್ನು ಮೂರ್ತಿಯನ್ನು ಅವಳನ್ನು ಸಮರ್ಥಳ ರಾಣಿಯನ್ನಾಗಿ ಮಾಡೋದಕ್ಕೆ ಅವನು ಪೂರ್ತಿ ಅವನ ಒಂದು ತ್ಯಾಗಗುಣ, ಅವನ ಒಂದು ಗುಣಗ್ರಾಹಿತನ ಇದು ಕಾರಣ ಆಗಿರುತ್ತೆ. ಹೀಗಾಗಿ ಮಲ್ಹಾರರಾವ್ ಹೋಳ್ಕರ್ನ ಇತಿಹಾಸಕಾರರು ಮಾಳ್ವದ ರತ್ನ ಅಂತ ಕರೀತಾರೆ. ಅಹಲ್ಯಾಬಾಯಿ 8 ವರ್ಷಕ್ಕೆ ಹೋದಂಥವಳು ಪ್ರಾಪ್ತ ವಯಸ್ಕಳಾದ ಮೇಲೆ ಅವಳಿಗೂ ಕೂಡ 2 ಮಕ್ಕಳು ಜನಿಸ್ತಾರೆ. ಮಾಲೇರಾವ್ ಅಂತಕ್ಕಂಥ ಮಗ ಹಾಗೂ ಮುಕ್ತಾಬಾಯಿ ಅಂತಕ್ಕಂಥ ಮಗಳು. ಆ ಮಕ್ಕಳು ಬೆಳೆಸ್ಕೊಂಡು ತನ್ನ ಮಾವ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊಸೆಗೆ ಬೊಕ್ಕಸದ ಅಧಿಕಾರ, ಸೈನ್ಯದ ಅಧಿಕಾರ ಮತ್ತು ಆಡಳಿತದ ಅಧಿಕಾರ ಎಲ್ಲವನ್ನೂ ಕೊಟ್ಟು ಇವಳು ನೋಡ್ಕೊಳ್ತಾ ಇರ್ತಾಳೆ. ಗಂಡ ಖಂಡೇರಾವ್ ಅಸಮರ್ಥನಾಗಿರ್ತಾನೆ. ಆದರೂ ಕೂಡ ಅಹಲ್ಯಾಬಾಯಿ ತನ್ನ ಒಳ್ಳೆಯ ಗುಣದಿಂದ ಗಂಡನನ್ನು ತಿದ್ದುತ್ತಾಳೆ. ಒಮ್ಮೆ ಖಂಡೇರಾಯ್ ತನ್ನ ತಂದೆಯ ಜೊತೆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ, ಕುಂಬೇರ್ ಗಢ ಅಂತಕ್ಕಂಥ ಅಲ್ಲಿ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಗುಂಡೇಟಿಗೆ ಬಲಿಯಾಗಿ ಮರಣವನ್ನಪ್ತಾನೆ. ಆ ಕಾಲಘಟ್ಟದಲ್ಲಿ ಗಂಡ ಸತ್ತರೆ ಹೆಂಡತಿ ಸತಿ ಹೋಗಬೇಕಾಗಿರುತ್ತೆ. ಇವಳು ಕೂಡ ಅದೇ ಸಂಪ್ರದಾಯವನ್ನು ಅನುಸರಿಸೋದಕ್ಕೆ ಸಿದ್ಧಳಾಗ್ತಾಳೆ. ಅತ್ತೆ ಮಾವ ತಡೀತಾರೆ. ನಿನ್ನ ಮಕ್ಕಳಿನ್ನೂ ಚಿಕ್ಕವರು, ಇನ್ನೂ ಅವಳಿಗೆ ಕೇವಲ 29 ವರ್ಷ ಅವಳಿಗೆ. ನಿನ್ನ ಮಕ್ಕಳಿನ್ನೂ ಚಿಕ್ಕವರು, ನಮಗೂ ವಯಸ್ಸಾಯಿತು, ಮತ್ತು ಮಾಳ್ವ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಮಗ ಇದ್ದ, ಅವನು ಕೂಡ ಸತ್ತು ಹೋದ. ಈಗ ನೀನು ಹೋದರೆ ಇವರು ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಮಾಳ್ವ ಸಾಮ್ರಾಜ್ಯ ಅನಾಥ ಆಗುತ್ತೆ ಅಂತ ಬೇಡ್ಕೊಳ್ತಾರೆ. ಸತಿ ಹೋಗಬೇಡ ಅಂತ ತಡೀತಾರೆ. ಹೀಗಾಗಿ ಅತ್ತೆ ಮಾವಂದಿರ ಒಂದು ಸಲಹೆ ಮೇರೆಗೆ, ಅವರ ಕೋರಿಕೆಯ ಮೇರೆಗೆ ತನ್ನ ನಿರ್ಧಾರವನ್ನು ಬದಲಿಸಿ ಅವಳು ಬೂದಿಯಾಗಬೇಕಾಗಿದ್ದಂಥವಳು ವಿಭೂತಿಯಾಗ್ತಾಳೆ. ಅಂದಿನಿಂದಲೇ ಅವಳು ನಿರ್ಧಾರ ಮಾಡ್ತಾಳೆ, ಇನ್ನು ನನ್ನ ಜೀವನ ಲೋಕ ಕಲ್ಯಾಣಕ್ಕೆ ಮೀಸಲು ಅಂತ ತೀರ್ಮಾನಿಸಿ ರಾಜಪೋಷಾಕನ್ನು ತೊರೆದು ಸರಳವಾಗಿ ಬಿಳಿಯ ಸೀರೆಯನ್ನು ಉಟ್ಕೊಂಡು ಸರಳ ಜೀವನದ ರೀತಿಯಲ್ಲಿ ಅವಳು ಕಾಲ ಕಳೀತಾಳೆ. ಹಾಗೆ ಹಿಂದೆ ಹೇಗೆ ತನ್ನ ಮಾವನಿಗೆ ಆಡಳಿತದಲ್ಲಿ ಸಹಕರಿಸ್ತಾ ಇದ್ಲೋ ಅದೇ ರೀತಿ ಸಹಕರಿಸ್ತಾಳೆ. ಮಗ ಮಾಲೇರಾವ್ ಕೂಡ ಅಷ್ಟೊಂದು ಸಮರ್ಥನಾಗಿರಲ್ಲ. ತಂದೆ ಇದ್ದ ಕಾಲಕ್ಕೆ ತಂದೆ ಅವನಿಗೆ ಹೆಚ್ಚಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾನೆ. ಅವನ ಗುಣಗಳನ್ನು ಇವನು ಹೋಲ್ತಾ ಇರ್ತಾನೆ. ಹೀಗಾಗಿ ಅವನು ಕೂಡ ಒಂದು ರೀತಿಯ ದುಷ್ಟ ಗುಣಗಳಿಂದಲೇ ಬೆಳೀತಾ ಇರ್ತಾನೆ.
ಅಹಲ್ಯಾಬಾಯಿಗೆ ಅದೊಂದು ಚಿಂತೆ ಇರುತ್ತೆ. ಕೆಲವು ವರ್ಷಗಳ ನಂತರ 1765 ವರ್ಷದಲ್ಲಿ 65ನೇ ವರ್ಷದಲ್ಲಿ ಮಾವನು ಕೂಡ ತೀರ್ಕೊಳ್ತಾರೆ. ಹೀಗೆ ತಂದೆಯಿಂದ ಮಗನಿಗೆ ರಾಜ್ಯಭಾರ ಬರಬೇಕು. ಆ ಸಂಪ್ರದಾಯದ ಪ್ರಕಾರ ತನ್ನ ಮಗನಾದಂಥ ಮಾಲೆರಾವ್, ಅವನಿಗೆ 22 ವರ್ಷ ವಯಸ್ಸಾಗಿರುತ್ತೆ. ಅವನು ಅಭಿಷಿಕ್ತ ರಾಜನಾಗ್ತಾನೆ. ಆದರೆ ಅವನ ಅಸಮರ್ಥ ಮತ್ತು ಅನುಭವವಿಲ್ಲ ಅಂತ ಅನ್ನೋದು ಗೊತ್ತಿತ್ತು ಪೇಶ್ವೆಯವರಿಗೆ. ಹೀಗಾಗಿ ಅಹಲ್ಯಾಬಾಯಿಗೆ ಆಡಳಿತದ ಎಲ್ಲವನ್ನು ಅಹಲ್ಯಾಬಾಯಿ ನಿರ್ವಹಿಸಬೇಕು ಅಂತ ಅವರು ಹೇಳಿರ್ತಾರೆ. ಹೀಗಾಗಿ ಮಗನಿಗೇನು ಆಡಳಿತ ಕೊಡದೇನೆ ಇವಳೇ ಎಲ್ಲ ನಿಭಾಯಿಸ್ತಾ ಇರ್ತಾಳೆ. ಆದರೆ ಮಗನೂ ಕೂಡ ಕೇವಲ 8 ತಿಂಗಳು ಮಾತ್ರ ಅವನು ಬದುಕಿರ್ತಾನೆ. ಅನಾರೋಗ್ಯ ಪೀಡಿತನಾಗಿ ಅವನು ಕೂಡ ಸತ್ತು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಹೋಳ್ಕರು ಎಂತೆಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಈಗ ಮಗ ಸತ್ತು ಹೋದ, ಒಬ್ಬ ಮಗ ಇಲ್ಲದ ರಾಜ್ಯ ಆಯಿತು. ಅಂಥ ಸಂದರ್ಭದಲ್ಲಿ ತನ್ನ ಮಾವ ಒಬ್ಬ ಗಂಗಾಧರ ಚಂದ್ರಚೂಡ ಅಂತಕ್ಕಂಥ ದಿವಾನನನ್ನು ನೇಮಿಸ್ಕೊಂಡಿರ್ತಾನೆ. ಅವನ ಕಾಲದಲ್ಲಿ ಇದ್ದಂಥ ದಿವಾನ ಯಾವಾಗ ಮಾಲೆರಾವ್ ಸತ್ತೋದ್ನೋ ಆ ಸಂದರ್ಭವನ್ನು ಅವನು ಉಪಯೋಗಿಸ್ಕೊಂಡು ತಾನು ಆಡಳಿತವನ್ನು ನಿರ್ವಹಿಸಬೇಕು ಅನ್ನೋ ಆಸೆಯಿಂದ ರಾಣಿಗೆ ಹೇಳ್ತಾನೆ, ಅಹಲ್ಯಾಬಾಯಿ ಹೇಳ್ತಾನೆ, ನೀವು ಯಾವುದಾದ್ರೂ ಒಂದು ಚಿಕ್ಕ ಮಗುನ ನೀವು ದತ್ತು ತಗೊಳ್ಳಿ, ನಾನು ಆಡಳಿತವನ್ನು ನೋಡ್ಕೊಳ್ತೀನಿ ಅಂತ. ಅಹಲ್ಯಾಬಾಯಿಗೆ ಅವನ ಒಂದು ಮನಸ್ಸಿನ ಇಂಗಿತ ಅರ್ಥ ಆಗುತ್ತೆ. ಅವಳು ಹೇಳ್ತಾಳೆ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಯೋಚಿಸಿದ್ರೆ ನಿಮಗೆ ಅಪಾಯ ಕಟ್ಟಿಟ್ಟದ್ದು ಅಂತ ಹೇಳಿರ್ತಾಳೆ. ಆದರೂ ಕೂಡ ಆ ಗಂಗಾಧರ ಚಂದ್ರಚೂಡ ಒಂದು ಒಳಸಂಚು ಮಾಡ್ತಾನೆ. ಪೇಶ್ವೆಯರ ಒಬ್ಬ ತಮ್ಮ ಇರ್ತಾನೆ, ಚಿಕ್ಕಪ್ಪ ಇರ್ತಾನೆ, ರಘುನಾಥ ಪೇಶ್ವೆ ಅಂತ. ಅವನ ಆಡಳಿತದಲ್ಲಿ ಇರಲ್ಲ. ಅವನ ಹತ್ರ ಹೋಗಿ ಅವನು ಕುತಂತ್ರ ಮಾಡ್ತಾನೆ. ಅವನಿಗೊಂದು ಪತ್ರ ಬರೀತಾನೆ, ಹೀಗೆ ಮಾಳ್ವಾ ಸಾಮ್ರಾಜ್ಯಕ್ಕೆ ವಾರಸುದಾರನಿಲ್ಲ, ಹೀಗಾಗಿ ನೀವು ಬಂದು ಮಾಳ್ವವನ್ನು ವಶಪಡಿಸ್ಕೊಳ್ಳಿ, ಇಲ್ಲಿ ಬೊಕ್ಕಸ ತುಂಬಿ ತುಳುಕ್ತಾ ಇದೆ, ಸಂಪತ್ತನ್ನು ನಿಮಗೆ ದೊರೆಯುತ್ತೆ ಅಂಥೇಳಿ ಆಸೆ ಹುಟ್ಟಿಸಿ ಪತ್ರ ಬರೀತಾನೆ. ಇದನ್ನು ನೋಡಿದಂಥ ರಘುನಾಥ ಪೇಶ್ವೆ 40,000 ಸೈನ್ಯವನ್ನು ತಗೊಂಡು ಬರ್ತಿರ್ತಾನೆ. ಬೇಹುಗಾರಿಕೆಯಿಂದ ಈ ವಿಷಯ ತಿಳಿದಂಥ ಅಹಲ್ಯಾಬಾಯಿ ರಘುನಾಥ ರಾಯನಿಗೊಂದು ಪತ್ರ ಬರೀತಾಳೆ. ನೀವು ನಮ್ಮ ರಾಜ್ಯವನ್ನು ಕಬಳಿಸೋಕ್ಕೆ ಬರ್ತಾ ಇರ್ತಕ್ಕಂಥ ವಿಷಯ ನನಗೆ ತಿಳಿಯಿತು. ನೀವು ಬಂದರೆ ಯುದ್ಧ ಮಾಡೋದಕ್ಕೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ನನ್ನ ಸೈನ್ಯ ಬೇಡ, ನನಗೆ ಸ್ತ್ರೀ ಸೈನ್ಯನೇ ಸಾಕು ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ. ನಾನೇನಾದರೂ ಸೋತ್ರೆ ಪ್ರಪಂಚ ನನ್ನನ್ನು ನೋಡಿ ನಗೋದಿಲ್ಲ. ಆದರೆ ನೀವೇನಾದರೂ ಸೋತ್ರೆ ನೀವು ಸಾಯುವವರೆಗೂ ಅವಮಾನದಿಂದ ನೀವು ಬಳಲಬೇಕಾಗತ್ತೆ. ಯೋಚಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ರಘುನಾಥ ಪೇಶ್ವೆಗೆ ಇವಳ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಯುದ್ಧಕ್ಕೆ ಹೋದರೆ ನನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಅವನು, ಇಲ್ಲ, ನಿನ್ನ ಸೈನ್ಯವನ್ನು ಕಬಳಿಸೋಕೆ ಬರ್ತಾ ಇಲ್ಲ, ನೀನು ಮಗನನ್ನು ಕಳ್ಕೊಂಡಿದ್ದೀಯಾ, ಅದಕ್ಕೋಸ್ಕರ ನಿಮಗೆ ಸಾಂತ್ವನ ಹೇಳೋದಕ್ಕೋಸ್ಕರ ನಾವು ಬರ್ತಾ ಇದ್ದೀರಿ ಅಂತ ಪತ್ರ ಬರೀತಾರೆ. ಆಗ ಅವಳು ಬರೀತಾಳೆ, ಸಾಂತ್ವನ ಹೇಳೋಕ್ಕೆ 40,000 ಸೈನ್ಯ ಜೊತೆ ಬರೋ ಅವಶ್ಯಕತೆ ಇಲ್ಲ, ಒಂದು 4 ಜನ ಬಂದರೆ, 4 ಜನ ನಿಮ್ಮ ಕಾವಲಿಗೆ 4 ಜನ ಇಟ್ಕೊಂಡು ಬಂದರೆ ಸಾಕು ಅಂತಾಳೆ. ಆಮೇಲೆ ಬಂದು ಅವನು ಸಾಂತ್ವನ ಹೇಳಿ ಹೋಗ್ತಾನಂತೆ. ಅನಂತರ ಇನ್ನೊಬ್ಬ ಜೈಪುರದ ರಾಮಗಢದ ಸೌಭಾಗ್ಯ ಸಿಂಹನಲ್ಲಿರ್ತಾನೆ. ಅವನು ಅಹಲ್ಯಾಬಾಯಿ ಮಲ್ಹಾರ ಹೋಳ್ಕರ್ ಇದ್ದಂಥ ಸಂದರ್ಭದಲ್ಲಿ ಅವನು ಯುದ್ಧ ಮಾಡಿ ಅವನು ಕೆಲವು ಪ್ರಾಂತ್ಯಗಳನ್ನು ವಶಪಡಿಸ್ಕೊಂಡಿರ್ತಾನೆ ಜೈಪುರದಿಂದ. ಈಗ ಯಾವಾಗ ಮಲ್ಹಾರ ಹೋಳ್ಕರ್ ಸತ್ತು ಹೋದ್ನೋ, ಈಗ ಅಹಲ್ಯಾಬಾಯಿ ಇದ್ದಾಳೆ, ಹೆಂಗಸು, ಅದನ್ನೆಲ್ಲ ಮತ್ತೆ ನಾನು ವಶಪಡಿಸ್ಕೋಬೇಕು ಅಂತ ಹೇಳಿ ಸೈನ್ಯ ಸಮೇತನಾಗಿ ಬರ್ತಾನೆ. ಆಗ ಅಹಲ್ಯಾಬಾಯಿಗೆ ಸೈನ್ಯ ಸಂಖ್ಯೆ ಕಡಿಮೆ ಇರುತ್ತೆ. ಅವಳು ಬುದ್ಧಿ ಉಪಯೋಗಿಸ್ತಾಳೆ. ಇಂತಹ ಸಂದರ್ಭದಲ್ಲಿ ಯುದ್ಧ ಮಾಡಿದ್ರೆ ನನಗೆ ಸೋಲು ಖಂಡಿತ. ಹೀಗಾಗಿ ಕೆಲವು ಹಳ್ಳಿಗಳನ್ನು ಅವನಿಗೆ ಕೊಟ್ಟು ಒಪ್ಪಂದ ಮಾಡಿಕೊಳ್ತಾಳೆ. ಅದರ ಒಂದು ಸವಿಯನ್ನು ಕಂಡಂತಹ ಸೌಭಾಗ್ಯ ಸಿಂಹ ಮತ್ತೆ ಬರ್ತಾನೆ. ಆಗ ಅಹಲ್ಯಾಬಾಯಿ ರಣರಂಗಕ್ಕೆ ಧುಮುಕಿ ಅವನನ್ನು ಹಿಮ್ಮೆಟ್ಟಿಸಿರ್ತಾಳೆ. ಅಷ್ಟಾದರೂ ಕೂಡ 3ನೇ ಸಲ ಬರ್ತಾನೆ.
ಮೂರನೇ ಸಲ ಬಂದಾಗ ಅಹಲ್ಯಾಬಾಯಿ ರಣರಂಗಕ್ಕೆ ಧುಮುಕಿ ಅವನ ಸೈನ್ಯವನ್ನೆಲ್ಲ ನಾಶಪಡಿಸಿ ಅವನನ್ನು ಸೆರೆ ಹಿಡಿದು ಅನಂತರ ಅವನನ್ನು ಕೋವಿಯ ಬಾಯಿಗೆ ಕೊಟ್ಟು ತೋಪಿನ ಬಾಯಿಗೆ ಕೊಟ್ಟು ಅವನನ್ನು ಕೊಲ್ಲಿಸ್ತಾಳೆ. ಈ ಒಂದು ಘಟನೆಯಿಂದ ಸುತ್ತಮುತ್ತ ರಾಜರಿಗೆಲ್ಲ ಇವಳು ಸಿಂಹ ಸ್ವಪ್ನವಾಗ್ತಾಳೆ. ಇವಳನ್ನೇನಾದರೂ ಕೆಣಕಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂಥೇಳಿ ಯಾರು ಇವಳ ಜೊತೆ ಯುದ್ಧಕ್ಕೆ ಬರೋದಿಲ್ಲ. ಅಂತಹ ಒಂದು ಶೌರ್ಯ ಸಾಹಸವನ್ನು ರಣರಂಗದಲ್ಲಿ ಮೆರೆದಂಥವಳು ಅಹಲ್ಯಾಬಾಯಿ ಹೋಳ್ಕರ್. ಅಂತಹ ರಾಜಕೀಯ ಮುತ್ಸುದ್ದಿ, ಯಾವ ಸಂದರ್ಭದಲ್ಲಿ ಯುದ್ಧ ಮಾಡಬೇಕು, ಯಾವ ಸಂದರ್ಭದಲ್ಲಿ ಒಪ್ಪಂದ ಮಾಡ್ಕೋಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅನಂತರ ಆ ಕಾಲದಲ್ಲಿ ಬ್ರಿಟಿಷರು ಆಗಮನ ಆಗ್ತಿತ್ತು, ವ್ಯಾಪಾರ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇವಳ ಜೊತೆ ವ್ಯಾಪಾರದ ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಇವಳ ಆಸ್ಥಾನಕ್ಕೂ ಕೂಡ ಬಂದಿದ್ದರು. ಆದರೆ ಇವಳು ಆ ಕಾಲಕ್ಕೆ ಸಿಂಹಾಸನದ ಮೇಲೆ ಕೂತ್ಕೊಳ್ದೇನೆ ಕೇವಲ ಹಾಸಿಗೆಯ ಮೇಲೆ, ಗಾದಿಯ ಮೇಲೆ ಕೂತ್ಕೊಂಡು ರಾಜ್ಯಭಾರ ಮಾಡ್ತಿರ್ತಾಳೆ. ಇದು ಬ್ರಿಟಿಷರಿಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಇಂಥ ದೊಡ್ಡ ರಾಣಿ ಹೀಗೆ ಹಾಸಿಗೆ ಮೇಲೆ ಕೂತಿದ್ದಾಳಲ್ಲ ಅಂತ. ಬಂದಂಥ ಬ್ರಿಟಿಷರು ಕೂಡ ಹಾಸಿಗೆ ಮೇಲೆ ಕೂತ್ಕೋಬೇಕಾಗಿತ್ತು, ಅಂಥ ಒಂದು ಪದ್ಧತಿ ಇವಳಲ್ಲಿತ್ತು. ಹೀಗಾಗಿ ಅವಳು ಅವ್ರ ಜೊತೆ ವ್ಯವಹರಿಸ್ತಾ ಇದ್ಲು. ಮತ್ತು ಅಕಸ್ಮಾತ್ ಬ್ರಿಟಿಷರೇನಾದರೂ ಯುದ್ಧಕ್ಕೆ ಬಂದರೆ ಅವರಿಗೆ ತಕ್ಕಂತಹ ಸೈನ್ಯವನ್ನು ನಾನು ಸಿದ್ಧಪಡಿಸ್ಕೋಬೇಕು ಅಂತ ಹೇಳಿ ಪ್ಲಾಟೂನ್ ತುಕಡಿಗಳನ್ನು ಅವಳು ಸಿದ್ಧ ಮಾಡಿಕೊಂಡಿರ್ತಾಳಂತೆ. ಆ ಬ್ರಿಟಿಷರು ಬ್ರಾಯರ್ಡಿ ಅಂತಕ್ಕಂಥವನೊಬ್ಬನ್ನು ಕರೆಸಿ ತನ್ನ ಸೈನಿಕರಿಗೆ ಅವನಿಂದ ತರಬೇತಿಯನ್ನು ಕೊಡಿಸಿ ಆ ಒಂದು ತುಕಡಿಯನ್ನು ಕೂಡ ಸಿದ್ಧತೆ ಮಾಡಿಕೊಂಡಿರ್ತಾಳೆ. ಆಗಿನ ಬ್ರಿಟಿಷ್ನವರು ಅಷ್ಟೊಂದು ಸಾಮ್ರಾಜ್ಯವನ್ನು ಕಬಳಿಸ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಇಂತಹ ಒಂದು ಎಲ್ಲ ಸಂದಿಗ್ಧ ಪರಿಸ್ಥಿತಿಯನ್ನು ಅವಳು ನಿಭಾಯಿಸಿ ಯುದ್ಧವನ್ನು ಕೂಡ ಮಾಡಿ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿ ತನ್ನ ರಾಜ್ಯವನ್ನು ವಿಸ್ತರಿಸುವ ಅವಕಾಶ ಬೇಕಾಗಿಲ್ಲ ಅವಳಿಗೆ. ತನ್ನ ಮಾವ ಏನು ಸಂಪಾದಿಸಿದ್ದಾರೆ, ಪ್ರಜೆಗಳನ್ನು ಸಂಪಾದಿಸಿದ್ದಾರೆ, ರಾಜ್ಯವನ್ನು ಸಂಪಾದಿಸಿದ್ದಾರೆ, ಆ ರಾಜ್ಯವನ್ನು ಉಳಿಸ್ಕೋಬೇಕು, ಪ್ರಜೆಗಳನ್ನು ನೆಮ್ಮದಿಯಿಂದ ಬಾಳೋದಕ್ಕೆ ನಾನು ನೋಡ್ಕೋಬೇಕು ಅಂಥೇಳಿ ಆದಷ್ಟು ಯುದ್ಧವನ್ನು ಮುಂದೂಡಿ ಪ್ರಜೆಗಳನ್ನು ಕಾಪಾಡ್ತಿರ್ತಾಳೆ. ಪ್ರಜೆಗಳು ಸುಭಿಕ್ಷರಾಗಿರ್ತಾರೆ, ನೆಮ್ಮದಿಯಿಂದಿರ್ತಾರೆ, ಸಂತೋಷದಿಂದಿರ್ತಾರೆ. ಯಾವುದ ಯುದ್ಧ ಭೀತಿಯೂ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಾಲದಲ್ಲಿ ಪ್ರಜೆಗಳು ಅನುಭವಿಸಿದ್ರು, ಸಂತೋಷಪಟ್ಟರು. ಹೀಗಾಗಿ ಅವಳು ಯಾವ ರೀತಿಯಾಗಿ ಸಮಾಜ ಆಡಳಿತವನ್ನು ಕೊಟ್ಟಳು ಅನ್ನೋದನ್ನು ನಾವು ನೋಡೋದಾದರೆ, ಅವಳ ಸಮಾಜ ಸುಧಾರಣೆಯ ಬಗ್ಗೆ ಹೇಳೋದಾದರೆ, ಅವಳ ವಿಧವೆಯರಿಗೆ ಹೆಚ್ಚು ಸಹಾಯ ಮಾಡಿದ್ಲು. ಆ ಕಾಲದಲ್ಲಿ ವಿಧವೆಯರು ಅಂದರೆ ಬಹಳ ಕೀಳಾಗಿ ಕಾಣ್ತಾಯಿದ್ರು. ಯಾವ ಆಸ್ತಿಯ ಹಕ್ಕು ಇರ್ತಿರ್ಲಿಲ್ಲ, ದತ್ತು ಮಕ್ಕಳನ್ನು ತೊಗೊಳಕ್ಕೆ ಅವಕಾಶ ಇರಲಿಲ್ಲ, ಇಂಥದ್ದೆಲ್ಲ ಇತ್ತು. ಆದರೆ ಅವರು ದತ್ತು ತಗೋಬೋದು, ಗಂಡನ ಆಸ್ತಿಗೆ ಹೆಂಡತಿನೇ ವಾರಸುದಾರಳು, ಮತ್ತು ಅವಳ ದತ್ತು ತಗೊಂಡ ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಹಕ್ಕಿದೆ. ಈ ಎಲ್ಲ ನಿಯಮಗಳನ್ನು ಅವಳು ಜಾರಿಗೆ ತರ್ತಾಳೆ. ಹಾಗೆ ಬಾಲ್ಯ ವಿವಾಹ ಇತ್ತು ಆ ಕಾಲದಲ್ಲಿ. ಹೀಗಾಗಿ ಬಾಲ್ಯ ವಿವಾಹವನ್ನು ಆದಷ್ಟು ಅವಳು ತಡಿತಾಳೆ. ತನ್ನ ಮಗಳಿಗೆ 18ನೇ ವಯಸ್ಸಿಗೆ ಅವಳು ಮದುವೆ ಮಾಡ್ತಾಳೆ. ಹಾಗೆಯೇ ಪರದಾ ಪದ್ಧತಿ ಅಂತಿತ್ತು. ಹೆಣ್ಮಕ್ಳು ಪರದೆ ಹಿಂದೆ ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ಆದರೆ ಇವಳು ಆ ಪರದಾ ಪದ್ಧತಿಯನ್ನು ಕೂಡ ನಿಷೇಧಿಸ್ತಾಳೆ. ಜಾತಿ ಪದ್ಧತಿ ಇತ್ತು. ಅಂಥ ಸಂದರ್ಭದಲ್ಲಿ ಇವಳು ಆ ಜಾತಿ ಪದ್ಧತಿಯನ್ನು ಕೂಡ ತೆಗೆದುಹಾಕಬೇಕು, ಜಾತಿ ಪದ್ಧತಿಯನ್ನು ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವಳು ಹೋರಾಟ ಮಾಡ್ತಾಳೆ. ಹಾಗೆ ಇವಳು ತನ್ನ ಮಗಳಾದಂತಹ ಏಕೈಕ ಪುತ್ರಿ ಮುಕ್ತಾಬಾಯಿಯನ್ನು ಅವಳು 18ನೇ ವಯಸ್ಸಿನಲ್ಲಿ ಯಶವಂತರಾವ್ ಫಣಸೆ ಅನ್ನೋನಿಗೆ ಕೊಟ್ಟು ಮದುವೆ ಮಾಡ್ತಾಳೆ. ಆ ಯಶವಂತರಾವ್ ಫಣಸೆಗೆ ಇಟ್ಟಂತಹ ಪಣ ಏನಪ್ಪ ಅಂದರೆ, ಆಗ ವಿಂಧ್ಯ, ಸಾತ್ಪುರ ಅಲ್ಲೆಲ್ಲ ದರೋಡೆಕೋರರ ಹಾವಳಿ ಹೆಚ್ಚಾಗಿತ್ತು. ಹೋಗ್ತಕ್ಕಂಥ ಯಾತ್ರಿಕರು, ಪ್ರಯಾಣಿಕರಿಗೆಲ್ಲ ತೊಂದರೆ ಕೊಡ್ತಾಯಿದ್ರು. ಅಂಥವರ ಯಾರು ಹುಟ್ಟಡಗಿಸ್ತಾರೋ ಅಂಥವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಡಂಗುರ ಸಾರಿಸಿ ಯಶವಂತರಾವ್ ಫಣಸೆ ಅಂತಕ್ಕಂಥವನು ಆ ಕಾರ್ಯವನ್ನು ಸಾಧಿಸಿದ್ರಿಂದ ಅವನು ಜಾತಿ ಕುಲ ಯಾವುದನ್ನು ಅವಳು ಶೌರ್ಯವೇ ಕುಲ, ಸಾಹಸವೇ ಜಾತಿ ಅಂತ ಹೇಳಿ ಅವನಿಗೆ ದಾರಿ ಎತ್ಕೊಡ್ತಾಳೆ. ಹೀಗೆ ಜಾತಿ ಭೇದವನ್ನು ಕೂಡ ಆ ಕಾಲದಲ್ಲೇ ತೊಡೆದು ಹಾಕೋದಕ್ಕೆ ಪ್ರಯತ್ನಿಸಿದಂಥವಳು ಅಹಲ್ಯಾಬಾಯಿ ಹೋಳ್ಕರ್. ಹಾಗೆ ಸತಿ ಪದ್ಧತಿ ಇತ್ತು. ಎಲ್ಲ ಗಂಡ ಸತ್ತ ತಕ್ಷಣ ಕೆಲವು ಸಮಾಜದಲ್ಲಿ ಸತಿ ಪದ್ಧತಿ, ಹಾಗೆ ಇವ್ರ ಸಮಾಜದಲ್ಲಿ ಸತಿ ಪದ್ಧತಿ ಇತ್ತು. ಗಂಡ ಸತ್ತ ಕೂಡಲೇ ಅವರನ್ನು ಗಂಡನ ಜೊತೆ ಚಿತೆಯಲ್ಲಿ ಹಾಕಿ ಅವರನ್ನು ಮಾರಣ ಹೋಮ ಮಾಡಿಬಿಡ್ತಾಯಿದ್ರು. ಹೀಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅರಮನೆಯಲ್ಲೇ
ಇವರ ಮಾವ ಸತ್ತಾಗ ಅವರ ಹೆಂಡತಿಯರೆಲ್ಲ ಸತಿ ಹೋದರು. ಇವಳ ಗಂಡ ಖಂಡೇರಾಯ್ ಸತ್ತಾಗ ಇವಳೇನೋ ಮಾವರ ಕೋರಿಕೆಯಂತೆ ಉಳ್ಕೊಂಡು ಉಳಿದಂತಹ 8 ಜನ ಅವನ ಉಪಪತ್ನಿಯರೆಲ್ಲ ಸತ್ತು ಹೋಗ್ತಾರೆ, ಸೀತೆ ಇರ್ತಾರೆ. ಇವಳ ಮಗ ಸತ್ತಾಗ ಇವಳ ಸೊಸೆಯರು ಪಿತರ ಮತ್ತು ಹೀರಾ ಅಂತಕ್ಕಂಥ ಒಳ್ಳೆಯ ಹೆಣ್ಮಕ್ಳು, ಇನ್ನು ಎಳೆ ಹೆಣ್ಮಕ್ಳು ಅವು ಕೂಡ ಚಿತೆ ಇರ್ತವೆ. ಇವಳು ಎಷ್ಟೇ ತಡೆದ್ರೂ ಕೂಡ ಅವರ ತಂದೆ ತಾಯಿಯಂದಿರು ಒತ್ತಾಯ ಮಾಡಿ ಮಕ್ಕಳನ್ನು ಚಿತೆಗೆ ಅವರು ಪ್ರೋತ್ಸಾಹಿಸ್ತಾರೆ. ಆನಂತರ ಇವಳ ಒಂದು ಕೊನೆ ಗಳಿಗೆನಲ್ಲಿ ಸುಮಾರು ಒಂದು ಇವಳಿಗೊಂದು 65 ವರ್ಷ ವಯಸ್ಸಿನಲ್ಲಿ ಇವಳ ಅಳಿಯ ಆ ಯಶವಂತರಾವ್ ಫಣಸೆ ಸತ್ತು ಹೋಗ್ತಾನೆ. ಆಗ ಇವಳ ಮಗಳು ಮುಕ್ತಾಬಾಯಿ ಕೂಡ ತಾಯಿ ಎಷ್ಟೇ ಗೋಗರ್ದು ಬೇಡ್ಕೊಂಡ್ರು ಕೇಳ್ದೇನೆ ಅವಳು ಕೂಡ ಸತ್ತು ಹೋಗ್ತಾಳೆ. ಇವಳಿಗೊಬ್ಬ ಮೊಮ್ಮಗ ಇರ್ತಾನೆ, ಮುಕ್ತಾಬಾಯಿಯ ಮಗ. ಅವನು ಅನಾರೋಗ್ಯದಿಂದ ಸತ್ತು ಹೋಗ್ತಾನೆ. ಅವನ ಹೆಂಡತಿಯರು ಕೂಡ ಚಿತೆ ಇರ್ತಾರೆ. ಇಂತಹ ಒಂದು ಸತಿ ಪದ್ಧತಿ ಆ ಕಾಲದಲ್ಲಿ ಕೆಲವು ಸಮಾಜದಲ್ಲಿ ಕಠಿಣವಾಗಿತ್ತು. ಆಗ ರಾಜಾರಾಮ್ ಮೋಹನ್ ರಾಯರವರು ಇದ್ರ ಬಗ್ಗೆ ಸಮಾಜ ಸುಧಾರಕರಾದಂಥವರು ಹೋರಾಟ ಮಾಡ್ತಾರೆ. 1839 ಇಸ್ವಿನಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತಕ್ಕಂಥವನು ಅವನು ಗವರ್ನರ್ ಜನರಲ್ ಆಗಿರ್ತಾನೆ. ಅವನು ಈ ಸತಿ ಪದ್ಧತಿ ನಿಷೇಧದ ಕಾನೂನನ್ನು ಜಾರಿಗೆ ತರ್ತಾನೆ. ಅಂದಿನಿಂದ ಹೆಣ್ಮಕ್ಕಳು ಸತಿ ಪದ್ಧತಿಗೆ ಹೋಗೋದು ತಪ್ಪುತ್ತೆ. ಇನ್ನು ವರದಕ್ಷಿಣೆ ವಿರೋಧಿಯಾಗಿರ್ತಾಳೆ. ಆ ಕಾಲದಲ್ಲೂ ವರದಕ್ಷಿಣೆ ತಗೊಳ್ತಾ ಇರ್ತಾರೆ. ಎಷ್ಟೋ ಜನ ವರದಕ್ಷಿಣೆ ಕೊಡೋದಕ್ಕಾಗ್ದೇ ಪೋಷಕರೆಲ್ಲ ಬಂದು ಇವಳಲ್ಲಿ ದೂರು ಕೊಡ್ತಾರೆ. ಆಗ ಅವಳು ಯಾರು ವರದಕ್ಷಿಣೆ ತಗೊಳ್ತಾರೋ ಅವ್ರು 2ರಷ್ಟು ಸಂಪತ್ತನ್ನು ಬೊಕ್ಕಸಕ್ಕೆ ಕೊಡಬೇಕು ಅಂತ ಕಾನೂನು ಮಾಡ್ತಾಳೆ. ಅಂದಿನಿಂದ ವರದಕ್ಷಿಣೆಯನ್ನು ತಗೊಳ್ಳೋದನ್ನು ನಿಲ್ಲಿಸ್ತಾರೆ. ಆನಂತರ ಭ್ರಷ್ಟಾಚಾರ, ಯಾರೇ ಭ್ರಷ್ಟಾಚಾರ ಮಾಡಿದ್ರೂ ಇವಳಿಗೆ ಗೊತ್ತಾಗ್ತಾ ಇತ್ತು. ಕಾರಣ ಏನಪ್ಪ ಅಂದರೆ ಜನತಾ ದರ್ಶನ ಇರ್ತಿತ್ತು. ಆ ಸಂದರ್ಭದಲ್ಲಿ ಪ್ರಜೆಗಳಿಗೇನಾದರೂ ಆಡಳಿತದಿಂದ ಅವ್ರಿಗೇನಾದರೂ ತೊಂದರೆ ಆಗಿದ್ದರೆ ಅದನ್ನೆಲ್ಲ ಅಹವಾಲನ್ನು ಸಲ್ಲಿಸೋ ಅವಕಾಶ ಇರ್ತಿತ್ತು. ಹೀಗೆ ಬಂದು ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಂಥ ಅಧಿಕಾರಿಗಳನ್ನು ಕರೆದು ಅವ್ರಿಗೆ ದಂಡ ಹಾಕೋದು ಅಥವಾ ಗಡೀಪಾರು ಮಾಡೋದು, ಶಿಕ್ಷೆ, ಕೆಲಸದಿಂದ ತೆಗೆದುಹಾಕೋದು, ಇದನ್ನೆಲ್ಲ ಕೂಡ ಅವಳು ದಂಡವನ್ನು ವಿಧಿಸ್ತಾ ಇರ್ತಾಳೆ. ಹೀಗೆ ತನ್ನ ಒಂದು ಸಮಾಜ ಸುಧಾರಣೆಯನ್ನು ಮಾಡೋದ್ರ ಮೂಲಕ ತನ್ನ ರಾಜ್ಯವನ್ನು ನ್ಯಾಯ, ನೀತಿ, ಧರ್ಮದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಅವಳು ಆಡಳಿತವನ್ನು ಶಿವಶಂಕರ ಭಗವಂತನ ಹೆಸರಲ್ಲೇ ಮಾಡ್ತಾ ಇರ್ತಾಳೆ. ಇದು ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶ, ಪ್ರಜೆಗಳ ಸೇವೆಯೇ ನನ್ನ ಗುರಿ ಅಂಥೇಳಿ ಇದು ಸೇವೆ ಶಿವಶಂಕರನೇ ಭಗವಂತನೇ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಅಂಥೇಳಿ ಭಗವಂತನ ಹೆಸರಲ್ಲಿ ಆಡಳಿತ ನಡೆಸ್ತಾಳೆ. ಶಿವಶಂಕರ ಅಂಥೇಳಿ ಎಲ್ಲದಕ್ಕೂ ಸಹಿ ಮಾಡ್ತಾ ಇರ್ತಾಳೆ. ಆನಂತರ ಯಾವಾಗಲೂ ಕರಲಿಂಗಧಾರಿಯಾಗಿರ್ತಾಳೆ. ಭಗವಂತನೇ ಆಡಳಿತ ನಡೆಸ್ತಾ ಇದ್ದಂಥ ತನ್ನ ಕೈಯಲ್ಲಿ ಯಾವಾಗಲೂ ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ. ಯಾರಾದರೂ ನಮಸ್ಕರಿಸಿದ್ರೆ ನನಗೆಲ್ಲ ನಮಸ್ಕರಿಸಬೇಕಾಗಿರೋದು ಭಗವಂತನಿಗೆ ನಮಸ್ಕರಿಸಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅವಳ ಆಡಳಿತದ ಕಾಲದಲ್ಲಿ ಜೀವನಕ್ಕೆ ಅವಶ್ಯಕವಾದಂಥ ವಸ್ತುಗಳ ಮೇಲೆ ಕಡಿಮೆಯ ಕರವನ್ನು ವಿಧಿಸ್ತಾ ಇರ್ತಾಳೆ ಮತ್ತು ರಾಜಕೀಯ ಮುತ್ಸದ್ದಿಯಾಗಿರ್ತಾಳೆ. ಇಂಥವಳನ್ನು ಕುರಿತು ಆಗ ಸರ್ ಜಾನ್ ಮಾಲ್ಕಮ್ ಅಂತಕ್ಕಂಥ ಒಬ್ಬ ಸಂಶೋಧಕ ಹೇಳ್ತಾನೆ, ವಿಧವೆಯಾಗಿಯೂ ಕೂಡ ತನ್ನ ಜೀವನವನ್ನು ಹೇಗೆ ಸಾರ್ಥಕಗೊಳಿಸ್ಕೋಬೇಕು ಅನ್ನೋದನ್ನು ಅಹಲ್ಯಾಬಾಯಿ ಹೋಳ್ಕರ್ರಿಂದ ನಾವು ತಿಳ್ಕೊಬೋದು. ಅಷ್ಟು ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿದ್ಲು. ಅಂದರೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಆಗಲಿ, ನಷ್ಟ ಆಗಲಿ, ನೋವಾಗಲಿ, ಸಾವಾಗಲಿ ಅದು ಯಾವುದನ್ನು ಲೆಕ್ಕಿಸ್ತೇನೆ ಅವಳು ಪ್ರಜಾಪಾಲಕಿಯಾಗಿದ್ಲು ಅಂತ ಅವನು ಹೇಳ್ತಾನೆ. ಹಾಗೆ ಭೂದಾನ ಚಳುವಳಿಯ ವಿನೋಬಾ ಭಾವೆಯವರು ಹೇಳ್ತಾರೆ, ಕತ್ತಿ ಗುರಾಣಿ ಯಾವುದೂ ಇಲ್ಲದೇನೆ ಇವಳು ತನ್ನ ರಾಜ್ಯವನ್ನು ಸುಭಿಕ್ಷವಾಗಿ ರಕ್ಷಣೆ ಮಾಡಿದ್ಲು ಅಂಥೇಳಿ ಅನಂತರ ಅವಳ ಇತಿಹಾಸವನ್ನೆಲ್ಲ ತಿಳ್ಕೊಂಡ ನಂತರ ವಿನೋಬಾ ಭಾವೆಯವರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅನಂತರ ಇಸ್ರೇಲಿನ ಒಬ್ಬ ಕವಿಯತ್ರಿ ಜೋನಾ ಬಿಲ್ಲಾ ಅಂತಕ್ಕಂಥವಳು ಇವಳು ಹೇಗಿದ್ಲಪ್ಪ ಆ ಕಾಲದಲ್ಲಿ ಹೇಗಿದ್ಲಂತೆ ಅಂದರೆ ಹಿರಿಯರು, ಕಿರಿಯರು, ವೃದ್ಧರು ಎಲ್ಲರಿಗೂ ಕೂಡ ಅವಳು ತುಂಬ ಪ್ರೀತಿಪಾತ್ರಳಾಗಿದ್ಲು. ಅವಳು ಸಾಕ್ಷಾತ್ ದೇವಿಯ ರೀತಿಯಲ್ಲಿ ಇದ್ಲು ಅಂಥೇಳಿ ಅವಳು ಆ ಒಂದು ಕವನದಲ್ಲಿ ಅವಳು ವರ್ಣನೆ ಮಾಡ್ತಾಳೆ. ಇನ್ನು ಅವಳ ಆರ್ಥಿಕ ನೀತಿ ಹೇಗಿತ್ತು ಅಂತಂದರೆ ಅತಿ ಶ್ರೀಮಂತ ರಾಣಿಯಾಗಿದ್ಲು. ಇಡೀ ದೇಶದಲ್ಲಿ ಅತಿ ಶ್ರೀಮಂತ ರಾಣಿ ಅಂತ ಹೆಸರು ಗಳಿಸಿದ್ಲು. ಅವಳಲ್ಲಿ 2 ಬೊಕ್ಕಸ ಇತ್ತು. ಒಂದು
ರಾಜ್ಯ ಬೊಕ್ಕಸ, ಇನ್ನೊಂದು ಖಾಸಗಿ ಬೊಕ್ಕಸ. ಆ ಖಾಸಗಿ ಬೊಕ್ಕಸದಲ್ಲಿ ಅವಳು ಉಳಿಸುವುದೇ ಗಳಿಸುವುದು ಅನ್ನೋ ರೀತಿಯಲ್ಲಿ ದುಂದು ವೆಚ್ಚ ಮಾಡ್ದೇ, ಯಾರಿಗೂ ದುಂದು ವೆಚ್ಚ ಮಾಡೋಕ್ಕೆ ಅವಕಾಶ ಕೊಡ್ತಾನೇ ಇರಲಿಲ್ಲ. ತನ್ನ ಗಂಡನೇ ಒಂದು ಸಲ ಬಂದು ಹಣ ಬೇಡಿದಾಗ ಅವಳು ಒಂದು ರಿಜಿಸ್ಟರ್ನ ತೆಗೆದು ನೋಡಿ ಅವನಿಗೆ ಎಷ್ಟು ಹಣ ಸಂದಾಯ ಆಗಿದೆ, ಅಂದರೆ ಎಲ್ಲರಿಗೂ ರಾಜಧನ ಕೊಡ್ತಾಯಿದ್ರು. ಆ ರಾಜಧನವನ್ನು ಎಷ್ಟು ತೊಗೊಂಡಿದ್ದಾನೆ, ಇನ್ನೆಷ್ಟು ಕೊಡಬೇಕು ಅಂತ ನೋಡಿದಾಗ ಅವನಿಗೆ ಸಲ್ಲಬೇಕಾದಕ್ಕಿಂತ ಹಣಕ್ಕಿಂತ ಹೆಚ್ಚಿಗೆ ರಾಜಧನವನ್ನು ಅವನು ಪಡೆದಿರ್ತಾನಂತೆ. ಅದರಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಳಂತೆ. ಆಗ ಅವನ ಕೋಪದಿಂದ ಲೆಕ್ಕದ ಪುಸ್ತಕವನ್ನೇ ಬಿಸಾಡ್ತಾನಂತೆ. ಆಡಳಿತಕ್ಕೆ ಅಗೌರವವನ್ನು ಸೂಚಿಸಿದೆಯೇ ನೀನು ಅಂತ ಹೇಳಿ ಗಂಡನಿಗೆ ದಂಡವನ್ನು ಹಾಕಿರ್ತಾಳಂತೆ. ಅಂತಹ ಒಂದು ರಾಣಿಯಾಗಿದ್ಲು. ಅನಂತರ ಅವಳದು ಸರಳ ಜೀವನ, ಉದಾತ್ತ ಧ್ಯೇಯ ಆಗಿತ್ತು. ಇನ್ನು ಅವಳು ಹೇಗೆ ಬೊಕ್ಕಸವನ್ನು ತುಂಬ್ತಾ ಇದ್ಲು ಅಂದರೆ, ಅಕ್ಕಪಕ್ಕದ ರಾಜರು ಅವಳಿಗೆ ಬಾಗಿನದ ರೂಪದಲ್ಲಿ ಅವಳಿಗೆ ಸಂಪತ್ತನ್ನು ಕೊಡ್ತಾಯಿದ್ರು. ಅನಂತರ ಆ ರಾಜರುಗಳಿಗೆ ಅವಳು ಅವರ ಯುದ್ಧ ಸಂದರ್ಭಗಳಲ್ಲಿ ಸಾಲ ಕೊಡ್ತಾಯಿದ್ಲು. ಅವರು ಬಡ್ಡಿ ಸಮೇತ ಅದನ್ನು ತೀರಿಸ್ತಾಯಿದ್ರು. ಮತ್ತು ಗೆದ್ದಂತಹ ಸಂದರ್ಭದಲ್ಲಿ ತಮಗೆ ಬಂದಂತಹ ಸಂಪತ್ತಿನಲ್ಲಿ ಇವಳಿಗೂ ಕೂಡ ಪಾಲು ಕೊಡ್ತಾಯಿದ್ರಂತೆ. ಅತ್ತೆಗೂ ಕೂಡ ಜಹಗೀರನ್ನು ಕೊಟ್ಟಿದ್ದಂತೆ ಶಾಹು ಮಹಾರಾಜ. ಅದರಿಂದ ಬರತಕ್ಕಂಥ ಆದಾಯವೂ ಕೂಡ ಬೊಕ್ಕಸದಲ್ಲಿ ತುಂಬಿಸೋದಕ್ಕೆ ಕಾರಣ ಆಗಿತ್ತು. ಸಾಮಂತರು ಕಪ್ಪ ಕಾಣಿಕೆ ಕೊಡ್ತಾಯಿದ್ರು. ಆ ನಂತರ ಅವಳು ಚಿನ್ನದ ಸಿಂಹಾಸನದ ಮೇಲೆ ಕೂರ್ದೇನೆ, ಮಾವನ ಚಿನ್ನದ ಸಿಂಹಾಸನ ಇತ್ತು, ಅದನ್ನು ಕೂರ್ದೇನೆ ಅಷ್ಟೊಂದು ಬೊಕ್ಕಸಕ್ಕೆ ಒಡೆಯಳಾಗಿದ್ದರೂ ಕೂಡ, ಶ್ರೀಮಂತ ರಾಣಿಯಾಗಿದ್ದರೂ ಕೂಡ ಸರಳವಾಗಿ ಅವಳು ರಾಜ್ಯಭಾರವನ್ನು ಮಾಡ್ತಾಯಿದ್ಲು. ಇನ್ನು ಆತ್ಮನಿರ್ಭರ ಭಾರತ ಅನ್ನೋದನ್ನು ಜಾರಿಗೆ ತಂದಳು. ಅಂದರೆ ಎಲ್ಲರೂ ಕೂಡ ದುಡಿಬೇಕು, ಗಳಿಸ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳ್ತಾ ಇದ್ಲು. ಅದೇ ರೀತಿ ಮಾಹೇಶ್ವರಿ ಸೀರೆ ಅಂತಕ್ಕಂಥ ಸೀರೆಯನ್ನು ಅವಳು ಪರಿಚಯಿಸ್ತಾಳೆ. ಅಂದರೆ ಅದು ಮಹೇಶ್ವರದಲ್ಲಿ ಅವಳು ಇಂದೋರಿಂದ ಮಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸ್ತಾಳೆ. ಅಲ್ಲಿ ಒಂದು ಸಾಧಾರಣವಾದಂಥ ವಾಡೆಯನ್ನು ಕಟ್ಟಿಕೊಳ್ತಾಳೆ. ಹೀಗಾಗಿ ಅದು ನರ್ಮದಾ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ನರ್ಮದಾ ನದಿಗೆ ಪ್ರತಿದಿನ ಸ್ನಾನಕ್ಕೆ ಪೂಜೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಿಶಾಲವಾದಂತಹ, ಬಹಳ ಸೊಗಸಾದಂತಹ, ಸುಂದರವಾದಂತಹ ಸ್ನಾನಘಟ್ಟವನ್ನು ಕಟ್ಟಿರ್ತಕ್ಕಂಥದ್ದು. ಅದು ಬಹಳ ಪ್ರಸಿದ್ಧವಾಗಿದೆ. ಹೀಗಾಗಿ ಇಂದೋರಿಂದ ಮಹೇಶ್ವರಕ್ಕೆ ಹೋಗಿರ್ತಾಳೆ. ಅದು ಒಂದು ಮಾಹಿಷ್ಮತಿ ನಗರ ಅಂತ ಹೆಸರು ಪಡೆದಿತ್ತು. ಅದನ್ನು ಕೂಡ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಕಾರಣಕರ್ತಳಾಗ್ತಾಳೆ. ಇಂದೋರ್ ಅಂತಕ್ಕಂಥ ಸಣ್ಣ ಊರನ್ನು ಇಂದು ವಾಣಿಜ್ಯ ನಗರಿಯನ್ನಾಗಿ ಮಾಡಿದಂತಹ ಕೀರ್ತಿ ಅಹಲ್ಯಾಬಾಯಿಗೆ ಸಲ್ಲುತ್ತೆ. ಮತ್ತು ಈ ಮಾಹೇಶ್ವರಿ ಸೀರೆಯನ್ನು ಯಾಕೆ ಪರಿಚಯಿಸಿದ್ಲು ಅಂದರೆ, ವಿಧವೆಯರು ಹಣಕಾಸಿಗೆ ಮುಗ್ಗಟ್ಟಿಗೆ ಒಳಗಾಗಬಾರ್ದು, ಈ ರೀತಿ ಸೀರೆ ನೇಯುವುದರ ಮೂಲಕ ಅವರಿಗೆ ಆರ್ಥಿಕವಾಗಿ ಅವರು ಸಬಲರಾಗಬೇಕು ಅಂಥೇಳಿ ಹೆಚ್ಚಾಗಿ ವಿಧವೆಯರು ಹೆಣ್ಮಕ್ಕಳಿಗೆ ಈ ಒಂದು ಸೀರೆ ತಯಾರಿಸ್ತಕ್ಕಂತಹ ಕೆಲಸಕ್ಕೆ ಅವಳು ಕೆಲಸವನ್ನು ವಹಿಸ್ತಾಳೆ. ಈಗಲೂ ಕೂಡ ಮಹೇಶ್ವರದ ರಾಜವಾಡೆಯಲ್ಲೇ ಕೂಡ 100 ಮಗ್ಗಗಳಿದೆ. ಒಂದು 250 ಜನ ಮಹಿಳೆಯರು ಹೆಚ್ಚಾಗಿ ಅಲ್ಲಿ ಕೆಲಸ ಮಾಡೋದನ್ನು ನಾವು ನೋಡ್ಬೋದು. ಹೀಗೆ ಎಲ್ಲರೂ ಕೂಡ ಸಶಕ್ತರಾಗಬೇಕು ಅನ್ನೋದು ಅವಳ ಉದ್ದೇಶ ಆಗಿತ್ತು. ಅನಂತರ ವಿದ್ಯೆಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಾಳೆ. ಯಾಕೆಂದರೆ ಇವಳು ವಿದ್ಯಾವಂತಳಾದಳು, ಅದರ ಶಕ್ತಿ ಏನು ಅಂತ ಇವಳಿಗೆ ಗೊತ್ತಾಯಿತು. ಹೀಗಾಗಿ ಎಲ್ಲರಿಗೂ ವಿದ್ಯೆಗೆ ಪ್ರೋತ್ಸಾಹಿಸ್ತಾಳೆ. ಮತ್ತು ವೈಜ್ಞಾನಿಕ ಮನೋಭಾವ ಅವಳದು. ಯಾವುದು ಮೌಢ್ಯ ಇಂಥದ್ದನ್ನು ಅವಳು ಅನುಸರಿಸ್ತಿರಲಿಲ್ಲ. ಸಮಾನತೆಯನ್ನು ತರಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಹೋರಾಡ್ತಾ ಇದ್ಲು. ಸಾಮಾಜಿಕ, ವೈಚಾರಿಕತೆ, ಆಧ್ಯಾತ್ಮಿಕತೆ ಎಲ್ಲದರಲ್ಲೂ ಕೂಡ ಅವಳು ಬಹಳ ಶ್ರೇಷ್ಠ ಮಟ್ಟವನ್ನು ತಲುಪಿದ್ಲು. ಜಾತಿ ತಾರತಮ್ಯ ಅಂತಕ್ಕಂಥದ್ದೇ ಅವಳಿಗೆ ಇರಲಿಲ್ಲ. ಪರಮತ ಸಹಿಷ್ಣುವಾಗಿದ್ಲು. ದರ್ಗಾಗಳಿಗೂ ಕೂಡ ಹೇಗೆ ಹಿಂದೂ ದೇವಾಲಯಗಳಿಗೆ ಅವಳು ನಿರ್ಮಾಣಕ್ಕೆ ಎಲ್ಲ ಕಡೆ ನಿರ್ಮಾಣ ಮಾಡಿದ್ಲು, ಹಾಗೆ ದರ್ಗಾಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಸಹಾಯ ಮಾಡಿದ್ಲು. ತನ್ನ ಸಂಪತ್ತಿನಲ್ಲಿ ಹೆಚ್ಚು ಭಾಗವನ್ನು ಅವಳು ದಾನ ಕೊಡ್ತಾಯಿದ್ಲು. ದಾನವೇ ಸಂಪತ್ತಿಗೆ ರಕ್ಷಣೆ ಅನ್ನೋದು ಅವಳ ಒಂದು ಭಾವನೆ ಆಗಿತ್ತು. ಕನಕದಾಸರು ಕೂಡ ಹೇಳಿದಾರಲ್ಲ, ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಏನೂ ಇಲ್ಲ, 2 ದಿನ ಸಂಸಾರ ಇದು. ಇರೋದನ್ನು ಸಂಪತ್ತನ್ನು ಏನು ಮಾಡ್ತೀರಾ? ಜ್ಞಾನದಲ್ಲಿ ಅಂದರೆ ಯಾರಿಗೆ ಕೊಡಬೇಕು, ಇಂಥ ಒಂದು ಜ್ಞಾನ ಇರಬೇಕು, ದಾನ ಮಾಡಬೇಕು ಅನ್ನೋ ಜ್ಞಾನ ಇರಬೇಕು. ದಾನ ಧರ್ಮವ ಮಾಡಿರಯ್ಯ, ಎಷ್ಟು ಉಪದೇಶಾತ್ಮಕವಾಗಿ ನುಡಿಯನ್ನು ಹೇಳ್ತಾರೆ.
ದಾನ ಧರ್ಮವ ಮಾಡಿ ಸುಖಿಯಾಗಿರಯ್ಯ ಅಂತ ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಹಾಗೆ ಅಹಲ್ಯಾಬಾಯಿ ದಾನ ಧರ್ಮ ಮಾಡಿಕೊಂಡು ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿ ಅವಳು ಎಲ್ಲ ಕಡೆ ಅನ್ನಛತ್ರ ಎಲ್ಲದನ್ನು ಮಾಡ್ತಾಳೆ. ಅನಂತರ ಕ್ಷೀರಭಾಗ್ಯ ಕೊಡ್ತಾಳೆ. ಆ ಪಶು ಪಕ್ಷಿ ಜಲಚರ ಎಲ್ಲವಕ್ಕೂ ಕೂಡ ಆಹಾರ ಒದಗಿಸ್ಬೇಕು, ಯಾವೂ ಕೂಡ ಹಸಿವಿನಿಂದ ಇರಬಾರ್ದು ಅಂದ್ಬಿಟ್ಟು ಪಶುಗಳಿಗೆ ಹುಲ್ಲುಗಾವಲು, ಪಕ್ಷಿಗಳಿಗೆ ಹಣ್ಣಿನ ತೋಪುಗಳು, ಜಲಚರಗಳಿಗೆ ಕೆರೆ ಮುಂತಾದವುಗಳಲ್ಲಿ ಹಿಟ್ಟಿನ ಉಂಡೆಗಳನ್ನು ಹಾಕ್ಸೋದು, ಇರುವೆಗಳಿಗೂ ಕೂಡ ಸಕ್ಕರೆಯನ್ನು ಹಾಕ್ಸೋದು, ಇಂತಹ ಒಂದು ಸಿಹಿಯನ್ನು ಹಾಕ್ಸೋದು, ಇಂತಹ ಒಂದು ಎಲ್ಲ ಪ್ರಾಣಿ ಎಲ್ಲ ಜೀವಿಗಳನ್ನೂ ಕೂಡ ಅವಳು ಕಾಪಾಡಬೇಕು ಅಂತಕ್ಕಂಥ ಮನೋಭಾವ ಅವಳಿಗಿರುತ್ತೆ. ಹಾಗೆಯೇ ಇನ್ನು ಅವಳ ಧಾರ್ಮಿಕ ವಿಚಾರಕ್ಕೆ ಬಂದರೆ ಅವಳು ಶಿವಭಕ್ತಳಾಗಿದ್ಲು. ಶಾಂತಿ ಮತ್ತು ದೈವಭಕ್ತಿಗಳು ದೌರ್ಬಲ್ಯದ ಸಂಕೇತಗಳಲ್ಲ, ಆತ್ಮಸ್ಥೈರ್ಯದ ಸಂಕೇತಗಳು ಅಂತ ಅವಳು ಸಾರಿದ್ಲು ಶಾಂತಿ ಮತ್ತು ದೈವಭಕ್ತಿಯನ್ನು. ಪರಕೀಯರಿಂದ ನಾಶಗೊಂಡಂತಹ ದೇವಾಲಯಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ಲು. ಹಾಗೆ 12 ಜ್ಯೋತಿರ್ಲಿಂಗಗಳಿಗೂ ಕೂಡ ಅವಳ ಸೇವೆ ಸಂದಿದೆ. ಗುಜರಾತಿನ ಸೋಮನಾಥ ಮತ್ತು ಕಾಶಿಯ ವಿಶ್ವನಾಥ ಈ 2 ದೇವಾಲಯಗಳನ್ನು ಅವಳು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಈಗ ಕಾಶಿ ಮತ್ತು ಎಲ್ಲ 12 ಜ್ಯೋತಿರ್ಲಿಂಗಗಳು ಕೂಡ ಇವಳ ದಾನ ಧರ್ಮ ಸೇವೆ ಇವುಗಳ ಮೂಲಕ ಅವೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ಲು. ಅವಳೇ ಹೇಳ್ಕೊಂಡ್ಲು, ಹೋಳ್ಕರಿಯ ಉಳಿಗೆ ವಿಶ್ರಾಂತಿ ಇಲ್ಲ. ಹೋಳ್ಕರ್ ವಂಶದವಳು, ನಾನೇ ಹೋಳ್ಕರಿ, ನನ್ನ ಉಳಿಗೆ ವಿಶ್ರಾಂತಿ ಇಲ್ಲ ಅಂದರೆ ಯಾವಾಗಲೂ ದೇವಾಲಯ ನಿರ್ಮಾಣ ಇವೆಲ್ಲವೂ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ಲು. ಹಾಗೆ ಈಗ ಸಂಶೋಧನೆ ಮಾಡಿದ ಪ್ರಕಾರ ಸುಮಾರು 5,000ಕ್ಕೂ ಹೆಚ್ಚು ನಿರ್ಮಾಣಗಳು ಇವಳ ಕಾಲದಲ್ಲಿ ಆಗಿರೋದನ್ನು ನಾವು ಕಾಣ್ತೇವೆ. ಹಾಗೆ ಭೂಗೋಳ ಜ್ಞಾನ ಇವಳಿಗೆ ಎಷ್ಟು ಚೆನ್ನಾಗಿತ್ತು. ಕುಳಿತ ಕಡೆಯೇ ನಕ್ಷೆಯನ್ನು ಅವಳು ತಯಾರು ಮಾಡ್ತಾ ಇದ್ಲಂತೆ. ಗಯಾದಿಂದ ರಾಮೇಶ್ವರವರೆಗೆ 2,500 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿಸ್ತಾಳೆ. ಪ್ರಯಾಣಿಕರಿಗೆ ಯಾತ್ರಾರ್ಥಿಗಳಿಗೆ ಸುಗಮವಾಗಿ ಅವರ ಪಯಣ ಸಾಗಲಿ ಅಂತ ಹೇಳಿ 2,500 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತಾಳಂತೆ. ಕೋಲ್ಕತ್ತಾದಿಂದ ಕಾಶಿಗೆ 700 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡ್ತಾಳೆ. ಹಾಗೆಯೇ ನರ್ಮದಾ ಪರಿಕ್ರಮಣ ಅಂತಕ್ಕಂಥ ಒಂದು ಧಾರ್ಮಿಕ ವಿಧಾನ ಅಂದರೆ ನರ್ಮದಾ ನದಿಯನ್ನು 2,600 ಕಿಲೋಮೀಟ್ರ್ ನರ್ಮದಾ ನದಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಹೋಗ್ತಕ್ಕಂಥ ಯಾತ್ರಿಕರಿಗೆ ಅನ್ನಛತ್ರ, ಅರವಂಟಿಗೆ, ಕ್ಷೀರಭಾಗ್ಯದ ವ್ಯವಸ್ಥೆ ಇವೆಲ್ಲವುಗಳು ಮಾಡಿರೋದು ಈಗಲೂ ಕೂಡ ನಮಗೆ ಕಂಡುಬರ್ತಾ ಇದೆ ಅಂಥ ಒಂದು. ಅನಂತರ ಕೋಲ್ಕತ್ತಾದ ಕರ್ಮನಾಶಿನಿ ಅಂತಕ್ಕಂಥ ನದಿಗೆ ಸೇತುವೆಯನ್ನು ಕೂಡ ಕಟ್ಟಿಸ್ತಾಳಂತೆ. ಹೀಗೆ ಎಂತೆಂತಹ ಬೃಹತ್ ಯೋಜನೆಗಳನ್ನು ಹಾಕ್ಕೊಂಡು ಅಂತಹ ಬೃಹತ್ ಯೋಜನೆಗಳೆಲ್ಲವನ್ನೂ ಕೂಡ ಪೂರ್ಣಗೊಳಿಸಿದ್ದಾಳೆ. ಯಾವುದನ್ನು ಸಂಕಲ್ಪ ಮಾಡಿ ಆರಂಭಿಸ್ತಾಳೋ ಅದನ್ನು ಪೂರ್ಣಗೊಳಿಸ್ತಕ್ಕಂತಹದ್ದು ಅವಳ ಒಂದು ಗುಣ ಆಗಿತ್ತು. ಎಲ್ಲವನ್ನು ಅವಳು ಪೂರ್ಣಗೊಳಿಸ್ತಾಳಂತೆ. ಅನಂತರ ತನ್ನ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕೋಟಿ ಲಿಂಗಾರ್ಚನೆಯನ್ನು ಪ್ರಾರಂಭಿಸ್ತಾಳೆ. ಅಂದರೆ ನರ್ಮದಾ ನದಿಯಿಂದ ಮರಳು ತಂದು ಕೋಟಿ ಲಿಂಗಗಳನ್ನು ಮಾಡಿ ಅವುಗಳನ್ನು ಪೂಜಿಸಿ ಶ್ರಾವಣ ಮಾಸದಲ್ಲಿ ಅವುಗಳನ್ನು ಮತ್ತೆ ನದಿಗೆ ಬಿಡ್ತಕ್ಕಂಥದ್ದು ಇಂತಹ ಕೆಲಸವನ್ನು ಮಾಡ್ತಾಳೆ. ಮತ್ತು ಯಾತ್ರಾರ್ಥಿಗಳಿಗೆ ಬಟ್ಟೆ, ಕಂಬಳಿ, ಚಪ್ಪಲಿ, ದುಡ್ಡು ಇವೆಲ್ಲವನ್ನು ಕೊಟ್ಟು ಊಟನೂ ಹಾಕಿ ಎಲ್ಲ ಕಡೆ ಅನ್ನಛತ್ರಗಳನ್ನು ಮಾಡಿ ಅವರ ಯಾತ್ರೆ ಸುಗಮವಾಗಲಿ ಅಂಥೇಳಿ ಅವಳ ಧ್ಯೇಯ ಆಗಿತ್ತು. ಹಾಗೆ ಅನ್ನಛತ್ರದಲ್ಲಿ ಎಂಥ ಒಂದು ಅವಕಾಶ ಇತ್ತು. ಸಾದಾ ಭೋಜನ, ಸೀದಾ ಭೋಜನ, ಇಚ್ಛಾ ಭೋಜನ. ಸಾಧಾರಣವಾಗಿ ಇವು ಎಲ್ಲ ಪ್ರತಿದಿನ ಮಾಡೋದು ಸಾದಾ ಭೋಜನ ಆದರೆ ಸೀದಾ ಭೋಜನ ಅಂದರೆ ಯಾರಾದರೂ ನಾವು ಛತ್ರದಲ್ಲಿ ಊಟ ಮಾಡಲ್ಲ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಏನೇನು ಪರಿಕರಗಳು ಧಾನ್ಯಗಳು ಕೊಡಬೇಕು ಎಲ್ಲವನ್ನೂ ಅವಳು ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದು. ಆಮೇಲೆ ಇಚ್ಛಾ ಭೋಜನ, ಬಂದಂತಹ ಯಾತ್ರಿಕರು ತಮ್ಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ತಿಂತಕ್ಕಂಥ ಇಚ್ಛೆಯ ಆಹಾರವನ್ನು ಪಡೀತಕ್ಕಂಥ ಅವಕಾಶವೂ ಕೂಡ ಇತ್ತು. ಹೀಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಜನರಿಗೆ ಹೊಟ್ಟೆ ಹಸಿವಿರಬಾರ್ದು, ಅವರ ಹೊಟ್ಟೆ ತುಂಬಿಸ್ಬೇಕು ಅಂತಕ್ಕಂಥ ಭಾವನೆ ಅವಳಲ್ಲಿ ಇತ್ತು. ಮತ್ತು ಸ್ನಾನಘಟ್ಟಗಳು ಎಲ್ಲೆಲ್ಲಿ ನದಿಗಳಿದೆಯೋ ಅಲ್ಲಿ ತೀರ್ಥಯಾತ್ರಿಗಳು ನದಿಯಲ್ಲಿ ಏನಾದರೂ ಅಪಾಯ ಸಂಭವಿಸ್ಬೋದು ಅಂದ್ಬಿಟ್ಟು ಸ್ನಾನ ಘಟ್ಟಗಳನ್ನು ಕಟ್ಟಿಸಿ ಮೆಟ್ಲುಗಳನ್ನು ಕಟ್ಟಿಸಿ ಅಲ್ಲಿ ಅವರು ಸ್ನಾನ ಮುಂತಾದವುಗಳಿಗೆಲ್ಲ ಅವಳು ವ್ಯವಸ್ಥೆಯನ್ನು ಮಾಡಿದ್ಲು. ಹಾಗೆ ಅಲ್ಲಲ್ಲಿ ಬಾವಿಗಳನ್ನು ತೋಡಿಸಿದ್ಲು ಮತ್ತು ಕೆರೆಗಳನ್ನು ತೋಡಿಸಿದ್ಲು. ಹೀಗೆ ಎಲ್ಲ ಅನುಕೂಲ, ಜನರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗೋದು ಮತ್ತು ಯಾತ್ರಾರ್ಥಿಗಳಿಗೆ ಪ್ರಜೆಗಳಿಗೆ
ಮತ್ತು ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಿ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಅವಳು ಮಾಡಿದ್ಲು. ಅನಂತರ ದೇವಾಲಯವನ್ನು ಕಟ್ಟಿಸಿದ ಅಷ್ಟೇ ಅಲ್ಲ, ಶಾಶ್ವತವಾದಂಥ ದೇಣಿಗೆಯನ್ನು ಕೊಟ್ಟಿದ್ಲು. ಯಾಕೆಂದರೆ ಆ ದೇವಸ್ಥಾನವನ್ನು ಕಟ್ಟಿಸೋದಷ್ಟೇ ಮುಖ್ಯ ಅಲ್ಲ, ಅದರ ಒಂದು ನಿರ್ವಹಣೆ, ಸದಾಕಾಲ ಪೂಜೆ ನಡಿಬೇಕು ಅಂಥೇಳಿ ಅದಕ್ಕೆ ಶಾಶ್ವತವಾದಂಥ ದೇಣಿಗೆಯನ್ನು ಕೊಟ್ಟಿದ್ಲು. ಅದು ವಂಶ ಪಾರಂಪರ್ಯವಾಗಿ ಆ ದೇಣಿಗೆ ಬಂದು ಆ ದೇವಸ್ಥಾನಕ್ಕೆ ಸೇವೆ ಸಲ್ಲಬೇಕು ಅನ್ನೋದು ಅವಳು ಮುಖ್ಯವಾಗಿತ್ತು. ಹಾಗೆಯೇ ಅವಳು ಗಂಗಾಜಲ ವಿತರಣೆ ಮಾಡ್ತಾಯಿದ್ಳು. ಪುಣ್ಯತೀರ್ಥಗಳಲ್ಲಿ ಗಂಗಾಜಲನ ಅವಳು ತರಿಸಿ, ಕಾವಡಿಯ ಮೂಲಕ ತರಿಸಿ ಎಲ್ಲ ಪವಿತ್ರ ಕ್ಷೇತ್ರಗಳಿಗೆಲ್ಲ ಅವುಗಳನ್ನು ಹಂಚಿ ಅಭಿಷೇಕಕ್ಕೆ ಆ ನೀರನ್ನು ಅವಳು ಒದಗಿಸ್ತಿದ್ಲಂತೆ. ಅಷ್ಟು ಒಂದು ದೈವಭಕ್ತಿ ಅವಳಲ್ಲಿ ಇತ್ತು. ಎಲ್ಲದಕ್ಕೂ ಅವಳು ಸೇವೆಯನ್ನು ಸಲ್ಲಿಸಿದ್ದಾಳೆ. ಮತ್ತು ಆಧ್ಯಾತ್ಮದಲ್ಲಿ ಬಹಳ ಮುಂದುವರೆದಂಥವಳು. ಹೀಗೆ ಆಧ್ಯಾತ್ಮದಲ್ಲಿ ಒಂದು ಮುಂದುವರೆದಂಥ ಸಾಧಕರಿಗೆ ಭೇದ ಭಾವ, ಜಾತಿ, ಮತ, ಕುಲ ಯಾವುದೂ ಅವರಿಗೆ ವ್ಯತ್ಯಾಸ ಕಾಣಿಸೋದಿಲ್ಲ. ಎಲ್ಲರೂ ಒಂದೇ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ದೇಶದ ಜನರೆಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಭಗವತ್ ಸ್ವರೂಪಿಗಳು, ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋ ಭಾವನೆ ಇರುತ್ತೆ. ಹೀಗಾಗಿ ಇಂತಹ ವೈಚಾರಿಕ ಮನೋಭಾವನೆಯಿಂದ ಒಂದು ಜನರಲ್ಲಿ ಆಧ್ಯಾತ್ಮವನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಒಂದು ಗುರಿಯನ್ನು ಮುಟ್ಟಿದಂಥ ಶ್ರೇಷ್ಠ ರಾಣಿ ಇಂತಹ ಯುದ್ಧವನ್ನು ಮಾಡೋದೇ ಆಗಲಿ, ಯಾವುದೇ ಆಗಲಿ ಕಲಿನೂ ಆಗಿದ್ಲು ಇವಳು. ಮತ್ತು ಅವಳಿಗೆ ವಿಶಾಲವಾದಂಥ ಹೃದಯ. ಅವಳ ಒಂದು ಅರಮನೆಯಲ್ಲಿ ಒಂದು ದೊಡ್ಡ ಗ್ರಂಥಾಲಯವೇ ಇತ್ತಂತೆ. ಹೀಗಾಗಿ ಗ್ರಂಥಗಳ ಪಾರಾಯಣ ಇವೆಲ್ಲವನ್ನೂ ಕೂಡ ಸದಾಕಾಲ ಮಾಡ್ತಾ ಇದ್ದಂಥ ರಾಣಿ ಇವಳು. ಹೀಗೆ ಹೆಣ್ಣು ಅಬಲೆಯಲ್ಲ, ಸಬಲೆ. ಅವಳಿಗೆ ಅವಕಾಶ ಸಿಕ್ಕಿದ್ರೆ ಏನನ್ನಾದರೂ ನಿರ್ವಹಿಸಬಲ್ಲಳು, ನಿಭಾಯಿಸಬಲ್ಲಳು ಅಂತಕ್ಕಂಥ ಒಂದು ಉದಾಹರಣೆಯನ್ನು, ಗಟ್ಟಿಯಾದಂಥ ಉದಾಹರಣೆಯನ್ನು ನಾವು ಅಹಲ್ಯಾಬಾಯಿಯಲ್ಲಿ ಕಾಣ್ಬೋದು. ಆನಂತರ ಹೆಣ್ಣು ಏನಾದರೂ ಮಾಡ್ಬೋದು, ಸಬಲೆ ಅವಳು ಅನ್ನೋದಕ್ಕೆ ಒಂದು ಅರ್ಥೈಸಬೇಕು ಅಂತಂದರೆ, ಉದಾಹರಣೆ ಅರ್ಥ ಹೇಳಬೇಕು ಅಂದರೆ ಅಹಲ್ಯಾಬಾಯಿಯ ಜೀವನ ಚರಿತ್ರೆಯ ಸಾಕ್ಷಿ ಅನ್ನೋ ಥರ ಅವಳು ಬದುಕಿದಳು, ಬಾಳಿದಳು. ಅನಂತರ ಇವಳನ್ನು ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಧರ್ಮದಿಂದ ಆಡಳಿತವನ್ನು ನಡೆಸಿದಂತಹ ಇವಳನ್ನು ರಾಜಶ್ರೀ ಅಂತಲೂ ಕೂಡ ಕರಿಬೋದು. ಹಾಗೆಯೇ ಅವಳು ಪುಣ್ಯ ಶ್ಲೋಕಳು ಅಂತಕ್ಕಂಥ ಹೆಸರನ್ನು ಕೂಡ ಪಡೆದಿದ್ದಾಳೆ. ಹೀಗಾಗಿ ಇಂತಹ ಅಹಲ್ಯಾಬಾಯಿಗೆ ದೇವಾಲಯಗಳು ಕೂಡ ನಿರ್ಮಾಣ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಅಹಲ್ಯಾಬಾಯಿ ಅಂತ ಹೆಸರು ಹೇಳ್ತೀವಿ, ಆದರೆ ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಭಾರತದೆಲ್ಲ ದೇವಿ ಅಹಲ್ಯೆ ಅಂತಲೇ ಕರೆಯೋದು. ದೈವ ಸ್ವರೂಪಿ ಅವಳು. ಹೀಗಾಗಿ ಅಂತಹ ದೈವ ಸ್ವರೂಪಿಯಾದಂಥ ಅಹಲ್ಯಾಬಾಯಿ ಹೆಸರನ್ನು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲೆಲ್ಲ ಕಡೆ ಒಂದು ಯೂನಿವರ್ಸಿಟಿಗೆ ಆಗ್ಬೋದು, ಕಾಲೇಜಿಗೆ ಆಗ್ಬೋದು, ಪಾರ್ಕು ಎಲ್ಲ ಕಡೆ, ವಿಶ್ವವಿದ್ಯಾನಿಲಯ ಎಲ್ಲ ಕಡೆ ಅವಳ ಹೆಸರಿಟ್ಟಿದ್ದಾರೆ. ಇಂದೋರ್ನಲ್ಲಿ ನಾವು ವಿಮಾನ ಪ್ರಯಾಣ ಮಾಡಿ ಹೋದರೆ ಅಲ್ಲಿ ವಿಮಾನ ನಿಲ್ದಾಣದಲ್ಲೇ ದೊಡ್ಡ ಒಂದು ಶಿಲ್ಪವನ್ನು ರಚಿಸಿದ್ದಾರೆ ಅಹಲ್ಯಾಬಾಯಿ ಹೋಳ್ಕರ್ದ. ಹೋದಂಥ ಅಲ್ಲಿಯ ಜನರೆಲ್ಲರೂ ಕೂಡ ತಮ್ಮ ಪಾದಕೆಗಳನ್ನು, ಚಪ್ಪಲಿಗಳನ್ನು ಬಿಟ್ಟು ಅಹಲ್ಯಾಬಾಯಿಗೆ ನಮಸ್ಕರಿಸಿ ಮುಂದೆ ಸಾಗೋದನ್ನು ನಾವು ನೋಡ್ತೀವಿ. ಅಂತಹ ಒಂದು ಪವಿತ್ರವಾದಂತಹ ವ್ಯಕ್ತಿತ್ವ. ಅವಳು ಸಾಮಾನ್ಯ ಮಹಿಳೆಯಾಗಿ ಉಳಿಲಿಲ್ಲ, ದೇವಿಯಾಗಿ ಎಲ್ಲರಿಗೂ ಕೂಡ ಪೂಜನೀಯಳಾಗಿ ವ್ಯಕ್ತಿತ್ವವನ್ನು ಅವಳು ಬೆಳೆಸ್ಕೊಂಡಂಥವಳು, ದೇವಿ ಅಹಲ್ಯ ಆದಂಥವಳು. ದೇವಾಲಯದಲ್ಲೂ ಕೂಡ ಅವಳು ಪೂಜಿಸ್ತಾ ಇದ್ದಾಳೆ. ಎಲ್ಲೆಲ್ಲೂ ಅಲ್ಲಲ್ಲೇ ಅಂಥ ಕಡೆಯಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ಅವಳ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಇಟ್ಟು ಅವಳನ್ನು ಸದಾ ಸ್ಮರಿಸ್ತಾರೆ, ನೆನಪಿಸ್ತಾರೆ, ಅವಳಿಗೆ ಗೌರವವನ್ನು ಸೂಚಿಸ್ತಾರೆ. ಅಂಥ ಅಹಲ್ಯಾಬಾಯಿ 13/8/1795 ಶಿವೈಕ್ಯಳಾಗ್ತಾಳೆ ತನ್ನ 70ನೇ ವಯಸ್ಸಿನಲ್ಲಿ. ಹೀಗಾಗಿ ತನ್ನ ಎಲ್ಲ ಬೊಕ್ಕಸವನ್ನು ದಾನ ಧರ್ಮ ಮೂಲಕ ಸವಿಸಿ ಉತ್ತಮ ಆಡಳಿತವನ್ನು ಕೊಟ್ಟು ಪ್ರಜಾನುರಾಗಿಯಾಗಿ ಪ್ರಜೆಗಳ ಸೇವೆಯೇ ನನ್ನ ಕರ್ತವ್ಯ ಅಂತ ತಿಳಿದು ಜೀವಿಸಿದಂಥ ಅಹಲ್ಯಾಬಾಯಿ ನಿಜಕ್ಕೂ ಕೂಡ ಪುಣ್ಯಶ್ಲೋಕಳು. ಅವಳ ದಿವ್ಯ ಚರಿತೆಯನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ.
ಹಾಗೂ ನಮ್ಮ ಆ ಮಾರ್ಗದಲ್ಲಿ ನಡೀತಕ್ಕಂಥ ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಕರುಣಿಸ್ಲಿ ಅಂತ ಹೇಳಿ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.